ಇವತ್ತು ಪ್ರಧಾನಿ ಮೋದಿಗೆ ಹುಟ್ಟುಹಬ್ಬದ ಸಂಭ್ರಮ. ದೇಶದಾದ್ಯಂತ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಈ ಮಧ್ಯೆ ಮೋದಿಯ ಅಭಿವೃದ್ಧಿ ಕಾರ್ಯಗಳು, ಅವರ ಹೊಸ ದೃಷ್ಟಿಕೋನದ ಬಗ್ಗೆಯೂ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ರಾಜ್ಯಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎನ್ನುವ ಮೋದಿಯ ವಿಷನ್ ಏನು ನೋಡೋಣ ಬನ್ನಿ. ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿ ಎಷ್ಟು ಮುಖ್ಯ ಅಂತ ರಾಜ್ಯಗಳ ಮುಖ್ಯಮಂತ್ರಿಗೆ ಪಿಎಂ ಮೋದಿ ಮಂತ್ರವನ್ನ ಹೇಳಿಕೊಟ್ರು. ಅದರ ಜೊತೆಗೆ ನಿಮ್ಮ ಕಾರ್ಯಶೈಲಿ, ಕಾರ್ಯಕ್ರಮ ಬದಲಾದ್ರೂ ಸಂಕಲ್ಪ ಒಂದೇ ಆಗಿರಬೇಕು, ಅದು ರಾಷ್ಟ್ರೀಯ ಹಿತಕ್ಕಾಗಿ ತೆಗೆದುಕೊಂಡ ಸಂಕಲ್ಪ ಆಗಿರಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು. ರಾಜ್ಯಗಳ ಮಧ್ಯೆ ಆರೋಗ್ಯಕರ ಸ್ಪರ್ಧೆ ಮಾಡಿ ಅಂತ ಮಾತ್ರ ಮೋದಿ ಹೇಳಲಿಲ್ಲ, ಬದಲಾಗಿ ಸ್ಪರ್ಧೆಯಲ್ಲಿ ಮುಂದುವರಿಯೋದು ಹೇಗೆ ಅಂತಾನು ಹೇಳಿಕೊಟ್ರು. ಜೊತೆಗೆ ಅಗತ್ಯ ಸಹಾಯವನ್ನ ಕೂಡ ಮಾಡೋದಾಗಿ ಭರವಸೆ ನೀಡಿದ್ರು. 2020 ಮತ್ತು 2021 ಮಧ್ಯೆ ಕೋವಿಡ್ ಹಿನ್ನೆಲೆ ರಾಜ್ಯಗಳ ಸಿಎಂಗಳ ಜೊತೆ 20ಕ್ಕೂ ಹೆಚ್ಚು ವರ್ಚುವಲ್ ಸಭೆಗಳಲ್ಲಿ ಮೋದಿ ಭಾಗಿಯಾಗಿದ್ರು. 2022ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ರಾಜ್ಯಗಳಿಗೆ 50 ವರ್ಷಗಳ ತನಕ ಬಡ್ಡಿರಹಿತ ಸಾಲ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಇದಿಷ್ಟೇ ಅಲ್ಲ, ಪಿಎಂ ಗತಿಶಕ್ತಿ ಯೋಜನೆಯ ಮೂಲಕ ರಾಜ್ಯಗಳ ಅಭಿವೃದ್ಧಿಗೆ ವೇಗ ನೀಡಲು ಮುಂದಾದ್ರು. प्रधानमंत्री जी का हरियाणा के प्रति हमेशा से ही विशेष स्नेह रहा है. उनके कुशल मार्गदर्शन में हरियाणा ने आर्थिक क्षेत्र में प्रगति की है, साथ ही सामाजिक समरसता और नवाचार के क्षेत्र में भी उल्लेखनीय सफलता प्राप्त की है. ಪ್ರಧಾನಿ ಮೋದಿ ರಾಜ್ಯಗಳ ಅಗತ್ಯ ಮತ್ತು ಅವುಗಳ ಶಕ್ತಿ ಸಾಮರ್ಥ್ಯಗಳನ್ನು ಅರಿತುಕೊಂಡಿದ್ದಾರೆ. ಹೀಗಾಗಿ ಅಭಿವೃದ್ಧಿಯಲ್ಲಿ ಅವರು ಭಾಗಿಯಾಗೋದು ಎಷ್ಟು ಮುಖ್ಯ ಅನ್ನೋದು ಕೂಡ ಮೋದಿ ಅವರು ತಿಳಿದುಕೊಂಡಿದ್ದಾರೆ. हमारी डबल इंजन की सरकार आपकी सेवा करने में जुटी है, आपका जीवन आसान बनाने में जुटी है. दिल्ली की यदि बात करूं तो दिल्ली के लिए तो माननीय प्रधानमंत्री जी एक लाइफ लाइन के जैसे बनकर के हमेशा काम आए हैं. चाहे वो आरोग्य मंदिर हो, चाहे आयुष्मान योजना हो, चाहे वय वंदन योजना हो, चाहे दिल्ली का रोड इंफ्रास्ट्रक्चर डेवलप करना हो, और चाहे यहाँ पे शिक्षा की सुविधाएं देना हो. दिल्ली के साथ हमेशा खड़े होकर के दिल्ली को एक नया विज़न देना, माँ यमुना की सफाई से लेकर के दिल्ली के हर प्रोजेक्ट में उनका विज़न, उनका आशीर्वाद हमेशा हमें मिला है. ಮೋದಿ ಪಿಎಂ ಆದ್ಮೇಲೆ ದೇಶ ಒಂದು ಹೊಸ ಎತ್ತರಕ್ಕೆ ತಲುಪಿದ್ದು ಮಾತ್ರವಲ್ಲದೆ ಬಿಜೆಪಿಯ ಜನಪ್ರಿಯತೆಯ ಗ್ರಾಫ್ ಕೂಡ ಮೇಲಕ್ಕೇರಿತು. ಬಿಜೆಪಿಯ ಜನಪ್ರಿಯತೆ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಹಿರಂಗವಾಯಿತು. ಎಷ್ಟೋ ರಾಜ್ಯಗಳಲ್ಲಿ ಬಿಜೆಪಿಯ ವನವಾಸ ಅಂತ್ಯವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಈ ಮಧ್ಯೆ ಅತಿ ಹೆಚ್ಚು ಚರ್ಚೆಯಾದ ವಿಚಾರ ಅಂದ್ರೆ ಹೊಸ ಮುಖಗಳನ್ನ ಸಿಎಂ ಸ್ಥಾನಕ್ಕೆ ತಂದು ಕೂರಿಸಿದ್ದು. ಸಿಎಂ ಯೋಗಿ, ಪುಷ್ಕರ್ ಸಿಂಗ್ ಧಾಮಿ, ದೆಹಲಿ ಸಿಎಂ ರೇಖಾ ಗುಪ್ತಾ, ಹೀಗೆ ಹಲವು ಕಡೆ ಹೊಸ ಮುಖಗಳಿಗೆ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ಆದ್ರೆ ಇದರ ಹಿಂದೆ ಒಂದು ರಣತಂತ್ರ ಇತ್ತು ಅಂತ ರಾಜಕೀಯ ಪಂಡಿತರು ಲೆಕ್ಕ ಹಾಕಿದ್ರು. ಆ ರಣತಂತ್ರ ಏನು ಅಂತ ತಿಳಿದುಕೊಳ್ಳಬೇಕಾದ್ರೆ ನಾವು 24 ವರ್ಷ ಹಿಂದಕ್ಕೆ ಹೋಗ್ಬೇಕು. ನರೇಂದ್ರ ಮೋದಿಗೆ ಗುಜರಾತ್ ಸಿಎಂ ಸ್ಥಾನ ಕೊಟ್ಟ ಸಮಯದಲ್ಲಿ ಆ ರಾಜ್ಯದ ಸ್ಥಿತಿ ತುಂಬಾ ಕಷ್ಟದಾಯಕವಾಗಿತ್ತು. ಅಲ್ಲಿನ ಕಚ್ನಲ್ಲಿ ಸಂಭವಿಸಿದ ಅತಿಘೋರ ಭೂಕಂಪ ಇಡೀ ದೇಶವನ್ನ ನಲುಗಿಸಿತ್ತು. ಅಕ್ಟೋಬರ್ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿಯನ್ನ ಗುಜರಾತ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ರು. ಆ ಕಾಲಕ್ಕೆ ಈ ಅಚ್ಚರಿಯ ನಿರ್ಧಾರ ಎಲ್ಲರ ನಿದ್ದೆಗೆಡಿಸಿತ್ತು. ಯಾಕಂದ್ರೆ ನರೇಂದ್ರ ಮೋದಿ ಆತನಕ ಕೇವಲ ಪಕ್ಷದ ಸಂಘಟಕರಾಗಿ ಕೆಲಸ ಮಾಡಿದ್ದರೆ ವಿನಃ ಆಡಳಿತ ನಿಭಾಯಿಸಿದ ಅನುಭವ ಇರಲಿಲ್ಲ. ಆದ್ರೆ ಎಲ್ಲರೂ ಮೆಚ್ಚುವಂತೆ ಆಡಳಿತ ನಡೆಸಿದ ಮೋದಿ ಇಡೀ ದೇಶವೇ ಗುಜರಾತ್ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ಇದೇ ಕಾರಣಕ್ಕೆ ಇತ್ತೀಚೆಗೆ ಹಲವು ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಗೆದ್ದ ಬಿಜೆಪಿ ಸಿಎಂ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಮನೆ ಹಾಕಿದೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಹೊಸಬರ ಹೊಸ ಆಲೋಚನೆ ಆ ರಾಜ್ಯದ ಅಭಿವೃದ್ಧಿಗೆ ಸಹಾಯಕವಾಗಲಿ ಅನ್ನೋದು ದೂರದೃಷ್ಟಿ.
ಬಿಜೆಪಿ ಕಳೆದ 11 ವರ್ಷಗಳಲ್ಲಿ 12 ಹೊಸ ಮುಖಗಳಿಗೆ ಅಧಿಕಾರದ ಚುಕ್ಕಾಣಿ ನೀಡಿದೆ. ಆ ಹೊಸ ಮುಖಗಳ ಜೊತೆ ಮೋದಿ ಸದಾ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಇದಲ್ಲದೆ ಯಾವ ರಾಜ್ಯಕ್ಕಾದ್ರೂ ಸಂಕಷ್ಟ ಎದುರಾದ್ರೂ ಮೋದಿ ಅವರ ಸಹಾಯಕ್ಕೆ ಧಾವಿಸ್ತಾರೆ. ಈ ಮೂಲಕ ದೇಶದ ಪ್ರಧಾನ ಸೇವಕ, ರಾಜ್ಯ ಸರ್ಕಾರಗಳ ಸಹಕಾರ್ಯಕ ಅನ್ನೋದನ್ನ ಮೋದಿ ಸಾಬೀತು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.